ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗಂತೂ ಭೂತ ಪ್ರೇತಗಳ ನಿವಾರಣೆಗೆ ಈಗ ಇದನ್ನು ಮಾಡೋ ರೀತಿಯಲ್ಲಿ ನಿಮಗೆ ಹೇಳ್ತೀನಿ. ಭೂತ ಪ್ರೇತಗಳು ಅಂದರೆ ಈಗ ಒಬ್ಬೊಬ್ರಿಗೆ ಆತ್ಮಗಳಿಗೆ ಒಂದು ಆತ್ಮನ ಬಿಟ್ಬಿಟ್ಟಿರ್ತಾರೆ. ಮಾಟ ಮಂತ್ರ ಈಗ ಎಲ್ಲ ಯಾವ ರೀತಿ ಮಾಡೋದು ಮಾಟ ಮಂತ್ರ ಅಂದರೆ ಪ್ರೇತಗಳನ್ನ ಬಿಟ್ಬಿಡ್ತಾರೆ. ಪ್ರೇತಗಳನ್ನ, ದುಷ್ಟ ದೇವತೆಗಳನ್ನ ಬಿಟ್ಬಿಡೋದು ಈಗ ವಾಡಿಕೆ ಆಗೋಗ್ಬಿಟ್ಟಿದೆ. ಈ ಥರ ಬಿಟ್ಟು ಜನಗಳಿಗೆ ತುಂಬ ತೊಂದರೆ ಕೊಡ್ತಾಯಿದ್ದಾರೆ. ಅವರು ನೋವು ಸಂಕಟ ಅಷ್ಟಿಷ್ಟಲ್ಲ, ಅವರಷ್ಟು ಕಷ್ಟಗಳಲ್ಲಿ ಪಡ್ತಾಯಿದ್ದಾರೆ. ಅದನ್ನು ಸಣ್ಣ ಪುಟ್ಟದಾಗಿ ಕೆಲಸ ಮಾಡೋವ್ರಿಗೆ ಅದು ಸಾಧ್ಯವಾಗಲ್ಲ. ಇದನ್ನು ಅದೇ ರೀತಿಯಾಗಿ ಮಾಡಿ ತೆಗಿತಾರಲ್ಲ, ಅಂಥವರಿಂದ ಸಾಧ್ಯವಾಗುತ್ತೆ. ಇದನ್ನು ಆ ಥರ ಒಂದು ಪ್ರೇತನ ಬಿಟ್ಟಿರ್ತಾರೆ, ಒಂದು ಆತ್ಮನ ಬಿಟ್ಟು ನಿಮಗೆ ಆ ಶಿಕ್ಷೆ ಕೊಡ್ತಾ ಇರ್ತಾರೆ. ನೀವೆಲ್ಲೂ ಹೋದ್ರೂ ಕೂಡ ನಿಮಗೆ ಪರಿಹಾರನೇ ಆಗೋದಿಲ್ಲ. ಕಷ್ಟ 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 ಅನ್ನೋ ಥರ ಆಗೋಗ್ಬಿಡುತ್ತೆ ನಿಮಗೆ. ಈ ರೀತಿಯಾಗಿ ನೀವು ಕಷ್ಟ ಅನುಭವಿಸ್ತಾ ಇರ್ತೀರ. ಆ ಕಷ್ಟಪಡೋರಿಗೆ ಪಾಪ ಗೊತ್ತು, ಆ ನರಕ ಏನು ಕಷ್ಟಪಡ್ತಿದ್ದಾರೆ, ಏನು ನೋವು ಪಡ್ತಾ ಇದ್ದಾರೆ, ಆ ಸಂಕಟ ಏನು, ಅವರು ದಿನನಿತ್ಯ ಏನೇನು ಕಷ್ಟಪಡ್ತಾರೆ, ಆ ನರಕ ಯಾವ ಥರ, ಒಂದು ಹೋದರೆ ಇನ್ನೊಂದು ಥರ, ಇನ್ನೊಂದು ಹೋದರೆ ಇನ್ನೊಂದು ಥರ, ಈ ರೀತಿಯಾಗಿ ಅವರು ಕಷ್ಟ ಬಂದು ಬಳಲ್ತಿರ್ತಾರೆ. ಅದೇ ಥರ ಎಲ್ಲೋ ದೇವಸ್ಥಾನಗಳಿಗೆ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರ್ತಾರೆ. ಏನು ಮಾಡಿದ್ರೂ ಇಲ್ಲ, ಸ್ವಲ್ಪ ದಿನ ಹಂಗಿರುತ್ತೆ, ಮತ್ತು ಅದು ಜಾಸ್ತಿ ಆಗೋಗುತ್ತೆ. ಆ ರೀತಿಯಾಗಿ ಅವರು ಸಾವು ಬದುಕಿನಲ್ಲಿ ಹೋರಾಡ್ತಾ ಇರ್ತಾರೆ. ಈ ಕಡೆ ಬದುಕಂಗೂ ಇಲ್ಲ, ಈ ಕಡೆ ಸಾಯಂಗೂ ಇಲ್ಲ, ಯಾರಿಗಪ್ಪ ಬೇಕು ಈ ಜೀವನ ಅನ್ನೋ ಥರ ಆಗ್ಬಿಡುತ್ತೆ. ಇದನ್ನು ನೀವು ಮಾಡಿ ಪರಿಹಾರ ಮಾಡ್ಕೋಬೇಕು. ಇದನ್ನು ಮುಂಚಿತವಾಗಿ 10,000 ಜಪ ಮಾಡಬೇಕು ಈ ಮಂತ್ರನ. ಈ ಜಪ ಮಾಡ್ತಾಯಿದ್ರಿ ಅಂದ್ರೇ ನಿಮ್ಮಲ್ಲಿರೋಂಥ ದುಷ್ಟಶಕ್ತಿ ಆಗಲಿ, ಮಾಟ ಮಂತ್ರಗಳಾಗಲಿ, ಪ್ರೇತನ ನಿಮ್ಮಲ್ಲಿ ಆವಾಹನೆ ಮಾಡಿರೋದೇ ಆಗಲಿ, ಯಾವುದೇ ಮಾಡಿದ್ರೂ ಈ ಮಂತ್ರಗಳನ್ನ, ಈ 3 ಮಂತ್ರನ ಹೇಳ್ಕೋಬೇಕು. 3 ಮಂತ್ರನ ನೀವು ಹೇಳ್ಕೊಂಡ್ರಿ ಅಂದರೆ ನಿಮ್ಮಲ್ಲಿ ಯಾವ ದುಷ್ಟಶಕ್ತಿ ಕಾಟನೂ ನಿಮ್ಮಲ್ಲಿ ಇರೋದಿಲ್ಲ. ಹೇಳ್ತಾನೆ ನಿಮ್ಮ ದೇಹದಿಂದ ಹೆಂಗೋ ನಿಮ್ಮಲ್ಲಿ ಬದಲಾವಣೆಗಳಾಗ್ತಾ ಇರ್ತವೆ. ಆ ರೀತಿಯಾದಂಥ ದುಷ್ಟಶಕ್ತಿಗಳ ಕಾಟದಿಂದ ತುಂಬ ಜನ ಬಳಲ್ತಿರ್ತೀರ. ಆ ದುಷ್ಟಶಕ್ತಿಗಳ ಕಾಟ ಬಂದಾಗ ಏನಾಗುತ್ತೆ, ಯಾವ ಕೆಲಸ ಆಗೋದಿಲ್ಲ, ಮನೆಯಲ್ಲಿ ಜಗಳ, ಗಂಡ ಹೆಂಡತಿ ಸಮಸ್ಯೆ, ಡೈವರ್ಸ್ಗಳು, ಮಕ್ಕಳಿಗೆ ವಿದ್ಯೆ ಇರೋದಿಲ್ಲ, ಆರೋಗ್ಯ ಸಮಸ್ಯೆ, ಯಾವಾಗೂ ಒಂಥರ ಬೇಜಾರು, ನೆಮ್ಮದಿ ಇರಲ್ಲ, ಶಾಂತಿ ಇರಲ್ಲ, ದುಡ್ಡು ಕಾಸಿಗೆ ತೊಂದರೆ, ಸಾಲಗಳು, ಎಲ್ಲಿ ಹೋದ್ರೂ 3 ಪೈಸೆ ಹುಟ್ಟೋದಿಲ್ಲ, ಕೆಲಸ ಮಾಡ್ತಿರ್ತೀರ, ಆ ಕೆಲಸದಲ್ಲಿ ಕೂಡ ನೆಮ್ಮದಿ ಇರಲ್ಲ, ಆ ಕೆಲಸನೂ ಬೇಡ ಅಂತ ನೀವೇ ಬಿಟ್ಬಿಡೋದು, ಆ ಥರ ಎಲ್ಲ ನಡೀತೈತೆ. ಏಳ್ಗೆ ಅನ್ನೋದು ಇರೋದಿಲ್ಲ. ಈ ಭೂತ ಪ್ರೇತಗಳ ನಮ್ಮಲ್ಲಿ ಆವಾಹನೆ ಆಯಿತು ಅಂದರೆ ನಮಗೆ ಅಷ್ಟಿಷ್ಟೆಲ್ಲ ಕಷ್ಟ ಬರೋದು, ಅಂಥ ಕಷ್ಟ ಬರುತ್ತೆ. ಆದ್ದರಿಂದ ಈ ಮಂತ್ರ ಬಹಳ ಪವರ್ಫುಲ್ ಆದಂಥ ಮಂತ್ರ. ಇದರಿಂದ ನೀವು ಈ ಮಂತ್ರನ ಸಿದ್ಧಿ ಮಾಡಿಕೊಂಡು ಸಾಧನೆ ಮಾಡಬೇಕು ಅಂದಾಗ ಇದನ್ನು ಒಂದು ಅಮಾವಾಸ್ಯೆ, ಹುಣ್ಣಿಮೆ, ಗ್ರಹಣ, ಸೂರ್ಯಗ್ರಹಣ, ಚಂದ್ರಗ್ರಹಣ, ಗುರುವಾರ, ಭಾನುವಾರ, ಇಂಥ ದಿನಗಳಲ್ಲಿ ಈ ಮಂತ್ರನ ಸಿದ್ಧಿ ಮಾಡ್ಕೊಳ್ಳಿ. ಸಿದ್ಧಿ ಮಾಡಿಕೊಂಡು ನೀವು ಮಾಡಬೇಕಾಗಿರೋದು ಏನು ಅಂದರೆ, ಇದಕ್ಕೆ ನೀವು ಒಂದು ಚಿಕ್ಕದಾಗಿ ಹೋಮ ಮಾಡ್ಕೋಬೇಕು. ಚಿಕ್ಕದಾಗಿ ಹೋಮ ಮಾಡಿಕೊಂಡು ಇದನ್ನು ಮಂತ್ರ ಸಿದ್ಧಿ ಆಗ್ತಿದ್ದಂಗೆ ನಿಮಗೆ 108 ಸಲ ಮಂತ್ರನ ಸಿದ್ಧಿ ಮಾಡ್ಕೋಬೇಕು. 108 ಸತಿ ಸಿದ್ಧಿ ಮಾಡಿಕೊಂಡು ಇದಕ್ಕೆ ಹೋಮ ಇರುತ್ತೆ, ಆ ಹೋಮ ಮಾಡ್ಕೋಬೇಕು. ಯಾವ ರೀತಿ ಅಂದರೆ ಹೇಳ್ತೀನಿ ನೋಡಿ. ಇದಕ್ಕೆ ಹೋಮಕ್ಕೆ ಹಾಕೋವಂಥ ವಸ್ತುಗಳನ್ನ ನಿಮ್ಗೆ ಯಾವ್ಯಾವ ವಸ್ತುಗಳು ಬೇಕು ನಿಮಗೆ ಅನ್ನೋದನ್ನು ಹೇಳ್ತೀನಿ ನೋಡಿ. ಇದಕ್ಕೆ ಹಿಂಗು, ನಾಗದಾಳಿ, ನರಕಭೂತಾಳಿ, ನಿಮಗೆ ನಾನು ತೋರಿಸಿದ್ದೀನಿ ನೋಡಿ ನರಕಭೂತಾಳಿ ನಾನು ವಿಡಿಯೋದಲ್ಲಿ. ಇದೇ ಈ ದುಷ್ಟಶಕ್ತಿಗಳಿಗೆ, ಶತ್ರುಗಳಿಗೆ ನರಕ ತೋರಿಸೋದು ಅಂದರೆ ನರಕಭೂತಾಳಿ. ಈ ನರಕಭೂತಾಳಿ ಒಂದಿದ್ರೇ ಎಷ್ಟೋ ಕೆಲಸ ಮಾಡ್ಕೋಬೋದು ದುಷ್ಟಶಕ್ತಿಗಳಿಂದ ಮುಕ್ತಿ ಹೊಂದೋದಕ್ಕೆ. ನರಕಭೂತಾಳಿ, ಗರುಡಸಿಕಿ, ವಿಷಕಾಷ್ಟ, ಉಮ್ಮತ್ತಿ ಬೀಜ, ಮರಳು ಮಾತಂಗಿ, ಹುಲಿ ಉಗುರನ್ನ ಗಿಡದ ಕಡ್ಡಿಗಳು, ಅದರ ಕಡ್ಡಿ ಎಲ್ಲ, ಹುಲಿ ಉಗುರು ಕಡ್ಡಿ, ಕಾಂಡ ಎಲ್ಲವನ್ನು ಕೂಡಿಸ್ಕೋಬೇಕು. ಮತ್ತು ಉತ್ತರಾಣಿ ಕಡ್ಡಿ, ಎಕ್ಕದ ಕಡ್ಡಿ, ಬನ್ನಿ ಕಡ್ಡಿ, ಇವೆಲ್ಲ ಒಂದು ಸತಿ ಹಾಕ್ಕೊಂಡು ಹೋಮ ಮಾಡಬೇಕು. ಇದಾದಮೇಲೆ ಮತ್ತು ಉತ್ತರಾಣಿ ಕಡ್ಡಿಯಿಂದ, ಬರೀ ಉತ್ತರಾಣಿ ಕಡ್ಡಿಯಿಂದ 108 ಸತಿ ಹೋಮ ಮಾಡಬೇಕು. ಎಕ್ಕದ ಕಡ್ಡಿಯಿಂದ 108 ಸತಿ
ಒಂದೊಂದು ದಿನಕ್ಕೆ ಇದು ಎಲ್ಲ ಒಂದು ಸತಿ ಹಾಕಿ ನೀವು ಇಷ್ಟು ಮೂಲಿಕೆಗಳು ಏನು ಇಂಗು, ನಾಗದಾಳಿ, ನರಕಭೂತಾಳಿ, ಗರುಡ ಸಿಕ್ಕಿ, ವಿಷಕಾಷ್ಟ, ಉಮ್ಮತ್ತ ಬೀಜ, ಮರಳು ಮಾತಂಗಿ, ಹುಲಿ ಉಗುರಿನ ಗಿಡದ ಸಮೂಲ ಎಲ್ಲವನ್ನು ಸೇರಿಸಿ ಕೂಡಿಸಿ ಹಾಕಬೇಕು. ಇಷ್ಟು ಒಂದು ಹೋಮಕ್ಕೆ. ಒಂದೊಂದು ದಿನಕ್ಕೆ ಒಂದೊಂದು ಹೋಮ ಮಾಡಬೇಕು. ಈ ಹೋಮನ ಯಾವ ರೀತಿ ಅಂದರೆ ಉತ್ತರಾಣಿ ಕಡ್ಡಿಯಿಂದ 108 ಸಲ ಮಂತ್ರ ಹೇಳಿ ಹೋಮ ಮಾಡಬೇಕು. ಎಕ್ಕದ ಕಡ್ಡಿಯಿಂದ 108 ಸಲ ಹೋಮ ಮಾಡಿ 108 ಸತಿ ಹೇಳಿ, ಬನ್ನಿ ಕಡ್ಡಿಯಿಂದ 108 ಸತಿ ಹೇಳಿ ಬನ್ನಿ ಕಡ್ಡಿ ಹಾಕಬೇಕು. ಇದೇ ರೀತಿಯಾಗಿ ಇವುಗಳಿಂದ ನೀವು ಪ್ರತಿಯೊಂದನ್ನು ನೀವು ಒಂದೊಂದು ದಿನದಂತೆ ನೀವು ಹೋಮ ಮಾಡ್ತಾ ಇರಬೇಕು. ಹೋಮ ಮಾಡ್ತಾಯಿದ್ರೆ ಇವೆಲ್ಲ ಮೇಲಿನಲ್ಲಿ ನಿಮ್ಗೆ ಹೇಳಿರೋ ಪದಾರ್ಥಗಳನ್ನೆಲ್ಲ 11 ದಿವಸ ಇದೇ ರೀತಿಯಾಗಿ 11 ಸತಿ ಈ ಮೂಲಿಕೆಗಳನ್ನ ಇವೆಲ್ಲ 11 ಸತಿ ನೀವು ಮಂತ್ರಿಸಬೇಕು. ಈ ಮೂಲಿಕೆಗಳನ್ನ ಆ ವಸ್ತುಗಳನ್ನ 11 ಬಾರಿ ಮಂತ್ರಿಸಬೇಕು. ಮಂತ್ರಿಸ್ಬಿಟ್ಟು ನೀವು ಪೂರ್ಣಾಹುತಿಗೆ ಹಾಕಬೇಕು. ನೀವು ಎಲ್ಲ ಆಗಿ ಮುಗಿತೈತೆ ಅನ್ನುವಾಗ ಪೂರ್ಣಾಹುತಿಗೆ 108 ಸತಿ ಹೇಳ್ಬಿಟ್ಟು, ಇಲ್ಲಾಂದರೆ 11 ಸತಿ ಹೇಳ್ಬಿಟ್ಟು ಪೂರ್ಣಾಹುತಿಗೆ ನೀವು ಹಾಕಬೇಕು. ನೀವು ಈ ಮೂಲಿಕೆಗಳನ್ನ ಉತ್ತರಾಣಿ ಕಡ್ಡಿ, ಎಕ್ಕದ ಕಡ್ಡಿ, ಬನ್ನಿ ಕಡ್ಡಿನ ಮತ್ತು ಇಲ್ಲಿ ಹೇಳಿರೋದು ಇಷ್ಟು ಮೂಲಿಕೆಗಳನ್ನ ಅದನ್ನು ಎಲ್ಲ ಹಾಕಿ ನೀವೇನು ಮಾಡಬೇಕು, ಇದನ್ನೆಲ್ಲ ಹಾಕಿ ನೀವು ಮಂತ್ರಿಸ್ಬಿಟ್ಟು 11 ಸತಿ ಆಹುತಿ ಕೊಡಬೇಕು. ಮತ್ತು ಆ ಬೂದಿನ ಎಲ್ಲ ಹೋಮ ಎಲ್ಲ ಆದ ನಂತರ ಮಾರನೆಗೆ ಆ ಬೂದಿಯನ್ನು ಒಂದು ಕುಡಿಕೆಯಲ್ಲಿ ಹಾಕಿ ಅದನ್ನೆಲ್ಲ ನೀವು ಒಂದು ಕೆಂಪು ಬಟ್ಟೆನಲ್ಲಿ ಸುತ್ತಿ ಆಂಜನೇಯ ದೇವಸ್ಥಾನದಲ್ಲಿ ಆಂಜನೇಯನ ದೇವಸ್ಥಾನ ಹಿಂಭಾಗದಲ್ಲಿ ಇಟ್ಟು ನೀವು ಬರಬೇಕು. ಮತ್ತು ಮನೆಯಲ್ಲಿ ಆಂಜನೇಯನ ಪೂಜೆ ಮಾಡಿಸ್ಬೇಕು. ಮಾಡಿಸ್ಬಿಟ್ಟು ಈಗ ನೀವು 3 ಅಮಾವಾಸ್ಯೆ ಕಾಲ ಮಾಡಿದರೆ ನೀವು ಮಾಟ ಮಂತ್ರ ಪ್ರಯೋಗ ಎಲ್ಲ ಯಾರು ದುಷ್ಟ ಪ್ರಯೋಗ, ಮಾಟ ಮಂತ್ರದ ದುಷ್ಟ ಪ್ರಯೋಗ, ದುಷ್ಟಶಕ್ತಿಗಳ ಪ್ರಯೋಗ, ದುಷ್ಟ ದೇವತೆಗಳ ಪ್ರಯೋಗ ಇವೆಲ್ಲ ನಿಮ್ಮ ಮೈಯಲ್ಲಿ ಇರೋವಂಥ ದುಷ್ಟ ದೇವತೆಗಳೆಲ್ಲ ನಿಮ್ಮನ್ನು ಬಿಟ್ಟು ದೂರವಾಗಿ ನಿಮಗೆ ಆರೋಗ್ಯ ಸಮಸ್ಯೆ ಯಾವುದೂ ಇರೋದಿಲ್ಲ. ಮೈಗೆ ಏನು ಮಾಡಬೇಕು, ಮೈಗೆ ಇದನ್ನು ಒಂದು ಮಂತ್ರನ ಬರೆದುಬಿಟ್ಟು ಯಂತ್ರನ ಕಟ್ಕೋಬೇಕು. ಇದೇ ರೀತಿಯಾಗಿ 108 ಸಲ ಮಂತ್ರಿಸುತ್ತಾ ಸ್ಮಶಾನ ಬೂದಿನೂ ಕೂಡ, ಮೇಲಿನ ಹೋಮದ ಬೂದಿನ ಕೂಡ, ಕುಂಬಾರನ ಮನೆಯ ಬೂದಿನೂ ಕೂಡ ಇವು ಮಂತ್ರಿಸ್ಬಿಟ್ಟು ಪೂಜಿಸ್ಬಿಟ್ಟು ಮತ್ತು ಇದಕ್ಕೆ ಇನ್ನೊಂದು ಮಂತ್ರ ಇದೆ. ಆ ಮಂತ್ರ ಹೇಳ್ತೀನಿ. ಓಂ ನಮೋ ಭಗವತೆ ಹನುಮಂತ ಶತ್ರುಮುಖ ಸ್ತಂಭನ ಕುರು ಸ್ವಾಹ. ಇದು ಎಲ್ಲ ಆದಮೇಲೆ ಈ ಮಂತ್ರ ಹೇಳ್ಕೋಬೇಕು. ನೀವು ಬೂದಿನ ಮಂತ್ರಿಸ್ಬೇಕಾದ್ರೆ ಈ ಮಂತ್ರ ಹೇಳಬೇಕು. ನೀವು ಇದನ್ನು 108 ಸತಿ ಹೇಳ್ಬಿಟ್ಟು ನೀವು ಬೂದಿನ ಶತ್ರು ಮನೆ ಮೇಲೆ ಹಾಕಿದ್ರೆ ಶತ್ರು ನಿಮಗೆ 7 ದಿನಗಳಲ್ಲಿ ನೀವು ಮಾಡಿದ್ದು ಆ ಕ್ಷಣದಿಂದಲೇ ನಿಮ್ಮ ದೃಷ್ಟಿಗೆ ಬೀಳದೆ ಅವರು ಊರೇ ಬಿಟ್ಟು ಆ ಸ್ಥಳನೇ ಬಿಟ್ಟು ಓಡೋಗ್ತಾರೆ. ಈ ಮಂತ್ರವಾದಿ ನಿಮಗೇನ ತೊಂದರೆ ಮಾಡಿ ಯಾರೋ ಮಾಡಿಸಿ ನಿಮಗೆ ಮಂತ್ರವಾದಿ ತೊಂದರೆ ಕೊಟ್ಟಿದ್ದರೆ ಅವ್ರಿಗೂ ಕೂಡ ಇದು ತೊಂದರೆ ಆಗುತ್ತೆ. ಆ ವ್ಯಕ್ತಿಗೆ ಕೂಡ ಈ ಮಂತ್ರ ಪಠಿಸಿ ನಿಮಗೆ ತೊಂದರೆ ಕೊಟ್ಟಿರ್ತಾನಲ್ಲ ಆ ಮಂತ್ರವಾದಿಗೂ ತೊಂದರೆ ಆಗಿರುತ್ತೆ. ಮಂತ್ರಗಳೆಲ್ಲ ಅವ್ರ ಮೈ ಬಿಟ್ಟು ಹೊಂಟೋಗುತ್ತೆ. ಅವರು ಕಲ್ತಿರೋಂಥ ಮಂತ್ರಗಳೆಲ್ಲ ಆ ಮಂತ್ರವಾದಿಗೆ ಮೈ ಬಿಟ್ಟು ಹೋಗುತ್ತೆ. ಯಾರು ಈ ಮಂತ್ರನ ಹೇಳಿ ಈ ಹೋಮ ಮಾಡ್ತಿರೋ ನೋಡಿ, ಎಲ್ಲ ಸಿಗೋವಂಥ ವಸ್ತುಗಳೇ ನೀವೇ ಚಿಕ್ಕದಾಗಿ ಹೋಮ ಮಾಡಿಕೊಂಡು ಈ ಮಂತ್ರನ ಸಿದ್ಧಿ ಮಾಡಿಕೊಂಡು ನೀವು ಹೇಳೋದ್ರಿಂದ ನಿಮಗೆ ಯಾರೇ ಶತ್ರು ಇಲ್ಲಿ, ದುಷ್ಟ ಗ್ರಹಗಳಿರಲಿ, ದುಷ್ಟ ಪ್ರೇತ ಭೂತ ಪ್ರೇತ ದುಷ್ಟ ಮಾಂತ್ರಿಕರ ತೊಂದರೆಗಳು ಇವೆಲ್ಲ ನಿಮ್ಮನ್ನು ರಕ್ಷಣೆ ಮಾಡೋವಂಥ ಇದೊಂದು ಮಂತ್ರ. ಇದೆಲ್ಲ ಕಲ್ತುಬಿಟ್ರೆ ಮಂತ್ರವಾದಿಗಳು ನೀವು ಆಗ್ಬೋದು ಅಂಥ ಒಂದು ಅದ್ಭುತವಾದಂಥ ಮಂತ್ರ. ಇದನ್ನು ನೀವು ಕಲಿತು ಈ ಮಂತ್ರನ ನೀವು ಕಲಿತು ನೀವು ಯಾರಿಗೆ ಕಷ್ಟಗಳಲ್ಲಿ ಇದ್ದಾರೋ ಅವ್ರನ್ನ ಕಾಪಾಡೋವಂಥ ವ್ಯಕ್ತಿಗಳಾಗ್ತೀರ. ಇಲ್ಲ ನಿಮ್ಮ ಕಷ್ಟಗಳನ್ನ ನೀವೇ ಕಾಪಾಡ್ಕೋಬೋದು. ಈ ರೀತಿಯಾಗಿ ನಿಮ್ಮ ದೇಹದಲ್ಲಿರುವ ಕಷ್ಟಗಳು ಭೂತ ಪ್ರೇತಗಳೆಲ್ಲ ನಿಮ್ಮನ್ನು ಬಿಟ್ಟು ಓಡೋಗ್ತವೆ. ಇದನ್ನು ಮಾಡ್ಕೊಳ್ಳಿ, ಶತ್ರುಗಳು ದೂರವಾಗ್ತಾರೆ. ಇವೆಲ್ಲ ಭಾಳ ಅದ್ಭುತವಾದಂಥ ಮಂತ್ರಗಳು.
ಇವೆಲ್ಲ ಮಾಡ್ಕೊಳ್ಳಿ. ನಿಮ್ಮ ಕಷ್ಟದಲ್ಲಿ ಇರೋರೇ ಆಗಲಿ ಇಲ್ದಿರೋರೇ ಆಗಲಿ ಇನ್ನೊಬ್ರಿಗಾಗಿ ಪರಿಹಾರ ಮಾಡಿಕೊಡಿ. ನಿಮಗೆ ಇಲ್ದಿದ್ರೂ ಇನ್ನೊಬ್ಬರಿಗೆ ಪರಿಹಾರ ಮಾಡೋಕ್ಕೆ ದಾರಿ ಮಾಡಿ. ಪ್ರಿಯ ವೀಕ್ಷಕರೇ, ಎಷ್ಟೋ ಜನ ಕಷ್ಟದಲ್ಲಿ ಬಳಲ್ತಿದ್ದಾರೆ. ಆ ಕಷ್ಟದಲ್ಲಿರೋರಿಗೆ ನೀವು ಒಂದು ಪರಿಹಾರ ಕೊಟ್ರಿ ಅಂದರೆ ಅವರ ಜೀವನ ಪೂರ್ತಿಯಾಗಿ ನಿಮಗೆ ಚಿರಋಣಿಗಳಾಗಿರ್ತಾರೆ. ಪ್ರಿಯ ವೀಕ್ಷಕರೇ, ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.